ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಗಳೂರು ಸ್ಟೈಲ್ ಅಥವಾ ಕರಾವಳಿ ಸ್ಟೈಲಲ್ಲಿ ಮಾಡುವಂಥ ಮೀನು ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿವತ್ತು ತೊಗೊಂಡಿರೋದು ಮತ್ತಿ ಮೀನು, ಬೂತಾಯಿ ಮೀನು ಅಂತೀವಲ್ಲ, ಅದನ್ನು ತೊಗೊಂಡಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದಂಥ ಸಾಂಬಾರಿದು. ಹಾಗೆ ಫಿಶ್ ಯಾರೆಲ್ಲ ಇಷ್ಟಪಡ್ತಾರೋ ಅವ್ರಿಗೆಲ್ಲನೂ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಇಷ್ಟ ಆದವರು. ಇದಕ್ಕೆ ನಾನು ಸ್ವಲ್ಪ ತೆಂಗಿನ ತುರಿ ತೊಗೊಂಡಿದ್ದೀನಿ, ಸ್ವಲ್ಪ ಒಣಗಿರೋ ಮೆಣಸಿನ್ಕಾಯಿ, ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ. ಇದು ಒಂದು ಕಾಳು, ಇದು ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ. ಇದು ಕರಾವಳಿ ಭಾಗದಲ್ಲೆಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಸಿಗುತ್ತೆ. ಇದೆಲ್ಲನೂ ಹಾಕ್ಕೊಂಡು ನಾನು ರುಬ್ಕೊಳ್ತಾ ಇದ್ದೀನಿ. ಇದು ಹಾಕಿದ್ರೆ ಸ್ವಲ್ಪ ಘಮ ಚೆನ್ನಾಗಿರುತ್ತೆ ಅಷ್ಟೇ, ಇಲ್ಲಾಂದರೆ ಸ್ಕಿಪ್ ಮಾಡಿ ರುಬ್ಕೊಳ್ಳಿ. ನೀರನ್ನ ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ನಾನು ಈ ಮತ್ತಿ ಮೀನನ್ನ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಿಡಿಯಾಗಿ ಅಂದರೆ ಫುಲ್ ಮೀನು ಹಾಕ್ಕೊಂಡು ಸಾಂಬಾರು ಮಾಡ್ಕೋಬೋದು. ಈ ಥರ ಕಟ್ ಮಾಡಿ ಹಾಕಿದ್ರೆ ತುಂಬ ಟೇಸ್ಟಿ ಅನಿಸುತ್ತೆ. ನೋಡಿ, ಮಸಾಲೆನ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ರುಬ್ಬಿರೋ ಮಸಾಲೆನ ನಾನು ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದರಲ್ಲೇ ಸಾಂಬಾರು ಮಾಡ್ಕೊಳ್ತಾ ಇರೋದು, ಅದಕ್ಕಾಗಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಹದವಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಜಾಸ್ತಿ ತೆಳ್ಳಗೂ ಇರಬಾರ್ದು, ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು, ಮೀಡಿಯಮ್ ಆಗಿ ಇರಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಇದಕ್ಕೆ ಉಪ್ಪನ್ನು ಸೇರಿಸ್ಕೊಂಡು ನಾನು ಕುದಿಯೋಕ್ಕೆ ಇಡ್ತೀನಿ. ಆಮೇಲೆ ಸ್ವಲ್ಪ ಬಿಸಿ ಆದಮೇಲೆ, ಸಾಂಬಾರು ಮಸಾಲೆ ಏನಿದೆ ಅದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಮೀನನ್ನ ಸೇರಿಸ್ಕೊಳ್ಳೋಣ. ಸ್ನೇಹಿತರೆ, ಯಾರೆಲ್ಲ ಇನ್ನೂ ಹೊಸದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡ್ದಿರ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಈ ಹದಕ್ಕೆ ನಾನು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಇವಾಗ ನಾನು ಗ್ಯಾಸ್ ಮೇಲೆ ಇದನ್ನು ಇಡ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆಗಬೇಕು, ಸಾಂಬಾರು ಮಸಾಲೆ ಏನಿದೆ ಸ್ವಲ್ಪ ಕುದಿಬೇಕು. ಆ ಟೈಮಲ್ಲಿ ನಾವು ಫಿಶ್ನ ಹಾಕಬೇಕು, ಇಲ್ಲಾಂದರೆ ಫಿಶ್ ಎಲ್ಲನೂ ಬಿಟ್ಕೊಂಡ್ಬಿಡುತ್ತೆ, ಮುಳ್ಳು ಬಿಟ್ಕೊಳ್ಳುತ್ತೆ. ಈ ಥರ ನೊರೆ ಎಲ್ಲ ಹೋಗಿ ಚೆನ್ನಾಗಿ ಮಸಾಲೆ ಕುದಿದ ಆದಮೇಲೆ ಇದಕ್ಕೆ ನಾನು ಫಿಶ್ನ ಹಾಕ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಸ್ನೇಹಿತರೆ, ಈ ಮಂಗಳೂರಿಂದ ಕಾರವಾರ ಸೈಡು ಅಂದರೆ ಕರಾವಳಿ ಭಾಗದಲ್ಲಿ ಎಲ್ಲರೂ ಇದೇ ಥರ ಫಿಶ್ ಸಾಂಬಾರು ಮಾಡೋದು. ತೆಂಗಿನಕಾಯಿ ಹಾಕಿ ಮಾಡಿದ್ರೇ ಫಿಶ್ ಸಾಂಬಾರಿಗೆ ಒಂದು ರುಚಿ. ಹಾಗೆ ಖಾರ ಹುಳಿನೂ ಇರಬೇಕು, ಹಾಗಿದ್ರೇ ಫಿಶ್ ಸಾಂಬಾರು ಚೆನ್ನಾಗಿರುತ್ತೆ. ಅಂದರೆ ಮೀನು ಸಾರು ಅಂದ್ರೇ ಖಾರ ಹುಳಿ ಇರಬೇಕು. ಇದೇ ರೀತಿಯಲ್ಲಿ ನಾವು ಮಾಡೋದು. ಮಸಾಲೆ ಎಲ್ಲನೂ ಚೆನ್ನಾಗಿ ಕುದ್ದಿದ್ದಾದಮೇಲೆ ಫಿಶ್ನ ಹಾಕ್ಕೊಂಡು ಒಂದು ಸಲ ಕುದಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ರುಚಿಯಾಗಿರೋ ಮೀನು ಸಾಂಬಾರು ರೆಡಿಯಾಗಿದೆ. ಇಷ್ಟೇ ಸ್ನೇಹಿತರೆ ಮಾಡಬೇಕಾಗಿರೋದು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ಒಂದೊಳ್ಳೆ ವಿಡಿಯೋ ಜೊತೆ. ಬಾಯ್ ಸ್ನೇಹಿತರೆ.